Dear students, Namaste. Our discussion in cash book. Okay. See, at present our discussion in the case of 2-column cash book. So 2-column cash book means a cash book which contain one cash column as well as bank column. See here, one cash column as well as bank column. In previous videos we discussed about single column cash book. In the case of single column cash book, there is only one column. I mean single column, I mean cash column only. But here in the case of double column cash book or 2-column cash book, there are two columns. One cash column, another one is a bank column. See here in the case of cash column, we are required to record the receipt of cash and payment of cash to the business drawer. Business na ಒಳಗಡೆ ಒಂದು ಹಣ ಹಾಕ್ಲಿಕ್ಕೆ ಡ್ರವರ್ ಇರ್ತದಲ್ವಾ, ಆ ಡ್ರವರಿಗೆ ಬಂದ ಹಣ ದಟ್ ಈಸ್ ರೆಕಾರ್ಡೆಡ್ ಹಿಯರ್, ಡ್ರವರ್ ಇಂದ ಹೋದ ಹಣ ದಟ್ ಈಸ್ ರೆಕಾರ್ಡೆಡ್ ಇನ್ ಕ್ರೆಡಿಟ್ ಸೈಡ್ ಇನ್ ಕ್ಯಾಶ್ ಕಾಲಮ್. ವೆರಸ್ if there is any banking transaction and deposit to bank and withdraw bank, I mean amount received by the bank whenever we are going to deposit is recorded in debit side, whereas whenever there is withdrawn from the bank in the withdraw ಮಾಡಿದ್ರೆ, so that is recorded in credit side. For example, whenever cash directly received by the business, then that is recorded here. Okay, amount directly received by the business. For example, it is a 2 sales. ನಾವು ವಸ್ತುವನ್ನ ಮಾರ್ತೇವೆ, ವಸ್ತುವನ್ನು ಮಾರಾಟ ಮಾಡಿ ನಮಗೆ ಹಣ ಬರುತ್ತೆ, ಆ ಬಂದ ಹಣವನ್ನು ಡ್ರವರಿಗೆ ಹಾಕೋದಾದ್ರೆ ದಟ್ ಈಸ್ ರೆಕಾರ್ಡೆಡ್ ಹಿಯರ್. ತುಲೆ ಸೀದಾ ಡ್ರವರ್ಗೆ ಕಾಸು ಬರ್ಪನೆ, ಇದು ಡ್ರವರಿಗೆ ಹಣ ಬರುದು. ಓಕೆ, ಬಿಕಾಸ್ ಆಫ್ ಎನಿ ಟ್ರಾನ್ಸಾಕ್ಷನ್ ಇಫ್ ವಿ ಆರ್ ಗೋಯಿಂಗ್ ಟು ಪೇ ಮನಿ ಫ್ರಮ್ ದ ಡ್ರಾವರ್, ಯಾವುದೇ ವ್ಯವಹಾರದಿಂದ ನಾವು ಡ್ರವರಿಂದ ಹಣ ಕೊಟ್ರೆ ಸೊ ಗೋಸ್ ಔಟ್. ನೋಡಿ ಹೀಗೆ ಕ್ಯಾಶ್ ಹೋಗುದು, ನೋಡಿ ಮೇಲೆ ಹೋಗುದು, ಸೀದಾ ಹೋಗುದು ಹಾರಿಕೊಂಡು. ಓಕೆ, ಸೊ ಕ್ಯಾಶ್ ಹೋಗುವಂಥದ್ದು ದಟ್ ಈಸ್ ರೆಕಾರ್ಡೆಡ್ ಹಿಯರ್. ಫಾರ್ ಎಕ್ಸಾಂಪಲ್, ಬೈ ಪರ್ಚೇಸಸ್, ನಾವು ಪರ್ಚೇಸ್ ಮಾಡ್ತೇವೆ ಅಂಡ್ ವಿ ಆರ್ ಗೋಯಿಂಗ್ ಟು ಪೇ ಕ್ಯಾಶ್ ಫ್ರಮ್ ದ ಡ್ರವರ್, ಒನ್ ಎಂಟ್ರಿ ಆವಾಗ ಒಂದೊಂದು ಎಂಟ್ರಿ. And because of any transaction, if we receive money and if it is directly deposited to bank, okay, for example, 1 minute, ಇದನ್ನು ಬ್ಯಾಂಕ್ ಅಂತ ತಿಳ್ಕೊಳ್ಳಿ. ಇಮ್ಯಾಜಿನ್ ದಟ್ ದಿಸ್ ಇಸ್ ಬ್ಯಾಂಕ್. ಓಕೆ, ಸೊ ಇದು ಬ್ಯಾಂಕ್ ಅಂತ ಅನ್ಕೊಳ್ಳಿ. ಓಕೆ, ಬ್ಯಾಂಕ್. ವಿ ಆರ್ ಗೋಯಿಂಗ್ ಟು ಸೇಲ್ ಗೂಡ್ಸ್, ನಾವು ವಸ್ತುವನ್ನು ಮಾರಿದೆವು, ವಸ್ತು ಮಾರಿ ಹಣ ಬಂತು, ಮಹಾಲಕ್ಷ್ಮಿ ನಮ್ಮ ಕೈಗೆ ಬಂತು, ಸ್ವಾಮಿಯೇ ದೇವ್ರೆ ಅಂತ ಹೇಳಿ ಇದನ್ನು ಡೈರೆಕ್ಟ್ಲಿ ಬ್ಯಾಂಕ್ಗೆ ಡೆಪಾಸಿಟ್. ಸಿ ಬ್ಯಾಂಕ್. ದಿನೇಶ್ ಅಣ್ಣ ಒಮ್ಮೆ ಬ್ಯಾಂಕ್ ತೋರಿಸಿ ಕ್ಯಾಮರಾದಲ್ಲಿ. ಎಸ್, ಓಕೆ, ನೋಡಿ ಬ್ಯಾಂಕ್. ಇಫ್ ಇಟ್ ಈಸ್ ಎ ಡೈರೆಕ್ಟ್ಲಿ ಡೆಪಾಸಿಟೆಡ್ ಟು ಬ್ಯಾಂಕ್, ನೋಡಿ ಅಮೌಂಟ್ ಎಲ್ಲಿಗೆ ಹೋಯ್ತು, ಬ್ಯಾಂಕ್ 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 ಬ್ಯಾಂಕ್, ಸಿ ಹಿಯರ್ ಇಲ್ಲಿಗೆ. ಓಕೆ, ಸೊ ಬ್ಯಾಂಕಿಗೆ ಹಣ ಬಂತು, ದಟ್ ಈಸ್ ರೆಕಾರ್ಡೆಡ್ ಹಿಯರ್. ಟು ಹೌ ದಟ್ ಅಮೌಂಟ್ ಈಸ್ ರಿಸೀವ್ಡ್, ಫಾರ್ ಎಕ್ಸಾಂಪಲ್ ದಟ್ ಈಸ್ ರಿಸೀವ್ಡ್ ಫ್ರಮ್ ಕುಮಾರ್. ಸೊ ಕುಮಾರ್, ಫಾರ್ ಎಕ್ಸಾಂಪಲ್ ಕುಮಾರ್, ಸಿ ವಿ ರಿಸೀವ್ಡ್ ಕ್ಯಾಶ್ ಫ್ರಮ್ ಕುಮಾರ್, ನಮಗೆ ಕುಮಾರಿಂದ ಹಣ ಬಂತು, ದಟ್ ಈಸ್ ಡೈರೆಕ್ಟ್ಲಿ ಡೆಪಾಸಿಟೆಡ್ ಟು ಬ್ಯಾಂಕ್, ಅದನ್ನ ನೇರವಾಗಿ ನಾವು ಬ್ಯಾಂಕಿಗೆ ತಗೊಂಡೋಗಿ ಡೆಪಾಸಿಟ್ ಮಾಡಿದೆವು, ಒನ್ ಎಂಟ್ರಿ. ಓಕೆ, ಸೊ ಒನ್ ಎಂಟ್ರಿ. ಅಂಡ್ ಫರ್ದರ್, ಬಿಕಾಸ್ ಆಫ್ ಪೇಮೆಂಟ್ ಆಫ್ ಸ್ಯಾಲರಿ ದೆರ್ ಇಸ್ ನೋ ಸಫಿಷಿಯಂಟ್ ಕ್ಯಾಶ್ ಇನ್ ದ ಬಿಸಿನೆಸ್. ಸ್ಯಾಲರಿ ಕೊಡ್ಲಿಕ್ಕೆ ದುಡ್ಡಿಲ್ಲ, ಸ್ಯಾಲರಿ ಕೊಡ್ಲಿಕ್ಕೆ ಡ್ರವರ್ ಅಲ್ಲಿ ಹಣ ಇಲ್ಲ. ಓಕೆ, ದೆನ್ ವಿ ಆರ್ ರಶ್ ಟುವರ್ಡ್ಸ್ ಬ್ಯಾಂಕ್, ಆಗ ನಾವು ಬ್ಯಾಂಕಿಗೆ ಹೋದೆವು. ಓಕೆ, ಸೊ ಬ್ಯಾಂಕಿಗೆ ಹೋದೆವು, ಬ್ಯಾಂಕಿನಿಂದ ಹಣ ತೆಗೆದು ಸ್ಯಾಲರಿ ಕೊಟ್ಟೆವು, ಬ್ಯಾಂಕಿನಿಂದ ಸ್ಯಾಲರಿ ಕೊಟ್ಟದ್ದು, ಬ್ಯಾಂಕಿನಿಂದ ಕೊಟ್ಟದ್ದು, ಬ್ಯಾಂಕಿನಿಂದ ಸ್ಯಾಲರಿ ಕೊಟ್ಟದ್ದು, ಬ್ಯಾಂಕಿನಿಂದ, ಸಿ ಬ್ಯಾಂಕ್. ಸೊ ಅಲ್ಲಿಂದ ಅಮೌಂಟ್ ತೆಗೆದು ದಟ್ ಈಸ್ ಬೈ ಸ್ಯಾಲರಿ. ಸೊ ಸ್ಯಾಲರಿ ಕೊಟ್ಟದ್ದು, ಸೊ ಒನ್ ಎಂಟ್ರಿ. ಅಂಡ್ ಫರ್ದರ್ ಇನ್ ದ ಕೇಸ್ ಆಫ್ ಕಾಂಟ್ರಾ ಎಂಟ್ರಿ, ಸಿ ಕಾಂಟ್ರಾ ಎಂಟ್ರಿ, 2 entries are required for one transaction. ಒಂದು ವ್ಯವಹಾರಕ್ಕೆ 2 ಎಂಟ್ರಿಗಳು ಬೇಕು. ಎಸ್, ಎಲ್ಲಿ 2 ಎಂಟ್ರಿಗಳು ಬೇಕು? ಓನ್ಲಿ ಇನ್ ದ ಕೇಸ್ ಆಫ್ ಡೆಪಾಸಿಟ್ ಟು ಬ್ಯಾಂಕ್ ಅಂಡ್ ವಿಡ್ರಾ ಫ್ರಮ್ ಬ್ಯಾಂಕ್. ಬ್ಯಾಂಕಿಗೆ ಡೆಪಾಸಿಟ್ ಮಾಡೋದಾದ್ರೆ 2 ಎಂಟ್ರಿ ಬೇಕು, ಬ್ಯಾಂಕಿನಿಂದ ವಿಡ್ರಾ ಮಾಡೋದಾದ್ರೆ 2 ಎಂಟ್ರಿ ಬೇಕು. ಸೊ ಸಚ್ 2 entries ಫಾರ್ ಎ ಟ್ರಾನ್ಸಾಕ್ಷನ್, 2 entry ಫಾರ್ ಎ ಟ್ರಾನ್ಸಾಕ್ಷನ್, 2 entry ಫಾರ್ ಎ ಟ್ರಾನ್ಸಾಕ್ಷನ್. ಒಂದು ವ್ಯವಹಾರಕ್ಕೆ 2 ಎಂಟ್ರಿ ಕೊಡುವುದಾದ್ರೆ ಸೊ ದಟ್ ಈಸ್ ಕಾಲ್ಡ್ ಕಾಂಟ್ರಾ ಎಂಟ್ರಿ. ಅದನ್ನು ಕಾಂಟ್ರಾ ಎಂಟ್ರಿ ಅಂತ ಹೇಳುದು. ಕಾಂಟ್ರಾ ಎಂಟ್ರಿ ಎಲ್ಲಿ ಬರುತ್ತೆ ಗೊತ್ತಾ? ಇನ್ ದ ಕೇಸ್ ಆಫ್ ಡೆಪಾಸಿಟ್ ಟು ಬ್ಯಾಂಕ್. ವಾಟ್ ಇಸ್ ದಟ್ ಡೆಪಾಸಿಟ್ ಟು ಬ್ಯಾಂಕ್? ಸಿ ವೆನೆವರ್ ವಿ ಆರ್ ಗೋಯಿಂಗ್ ಟು ಡೆಪಾಸಿಟ್ ಮನಿ ಇನ್ ಟು ದ ಬ್ಯಾಂಕ್, ಫಸ್ಟ್ ಆಫ್ ಆಲ್ ವಿ ಆರ್ ರಿಕ್ವೈರ್ಡ್ ಟು ವಿಡ್ರಾ ಕ್ಯಾಶ್ ಫ್ರಮ್ ದ ಡ್ರಾವರ್ ಅಲ್ವಾ. ಬ್ಯಾಂಕಿಗೆ ನಾವು ಹಣವನ್ನು ಡೆಪಾಸಿಟ್ ಮಾಡಬೇಕಾದ್ರೆ ಫಸ್ಟ್
ಫಸ್ಟಿಗೆ ಡ್ರವರಿಂದ ಹಣ ತೆಗಿಬೇಕಲ್ಲ. ಆಯ್ತು, ಡ್ರವರಿಂದ ಹಣ ತೆಗಿಯದೆ ಖಾಲಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಗಿಲಿ ಮ್ಯಾಜಿಕ್ ಮಾಡಿ ದುಡ್ಡು ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲಲ್ಲ. ಸೊ ನಾವು ಡ್ರವರಿಂದ ಹಣ ತೆಗಿಬೇಕು. ಫಸ್ಟ್ ಆಫ್ ಆಲ್ ಫಾರ್ ವಾಟ್ ಪರ್ಪಸ್? ಫಾರ್ ಡೆಪಾಸಿಟ್ ಟು ಬ್ಯಾಂಕ್. ಬ್ಯಾಂಕಿಗೆ ಡೆಪಾಸಿಟ್ ಮಾಡಬೇಕಾದ್ರೆ ಇದು ಡ್ರವರ್, ಇದು ಕ್ಯಾಶು. ಸೊ ಇಲ್ಲಿಂದ 3,000 ರೂಪಾಯಿ ತೆಗಿಬೇಕು ಫಾರ್ ಎಕ್ಸಾಂಪಲ್. ಓಕೆ, ಸೊ 1,000, 2,000, 3,000. ಓಕೆ, ಸೊ 3,000 ಕ್ಯಾಶ್ ತೆಗಿಬೇಕು. ತೆಗ್ದ್ರಾ? ಆ ದುಡ್ಡು ಇಲ್ಲಿಂದ, ಇದು ಡ್ರವರ್, ಕ್ಯಾಶ್ ಅಂದ್ರೆ ಡ್ರವರ್ ಮಕ್ಕಳೇ, ಆಯ್ತಾ? ಇಲ್ಲಿಂದ ಹೋದ ದುಡ್ಡು, ಡ್ರವರಿಂದ ತೆಗೆದ ದುಡ್ಡು ಹೀಗೆ ಹೋಗಿ ಹೀಗೆ ಬಂದು ಬ್ಯಾಂಕಿಗೆ ಬರುತ್ತೆ. 3,000. ಸಿ, ಟು ಎಂಟ್ರೀಸ್ ಕೊಡ್ಬೇಕು. ಒಂಜಿ ಡ್ರವರ್ ಹಿಡಿದ ಕಾಸು ದೆಪ್ಪುನ ಆ ಎಂಟ್ರಿ, ಬುಕ್ಕೊಂಜಾವು ಇಂಚ ಸೀದ ಬ್ಯಾಂಕ್ಗೆ ಬರ್ಪುನ. ಸೊ 2 ಎಂಟ್ರಿ. ನಾನು ಏನ್ ಹೇಳಿದ್ದು ಗೊತ್ತಾ? ಒಂದು ಕ್ಯಾಶ್ ಡ್ರವರ್ ಇಂದ ತೆಗೆಯುವುದು, ಎಸ್ ಇಲ್ಲಿ ತೆಗೆಯುವುದು, ಅಂಡ್ ಸೇಮ್ ಅಮೌಂಟ್ ಎಸ್ ಇಲ್ಲಿ ಬ್ಯಾಂಕಿಗೆ ಬರುವುದು. ಎಂಟ್ರಿ ಇನ್ ಕ್ಯಾಶ್ ಯು ಹ್ಯಾವ್ ಟು ರೆಕಾರ್ಡ್ ಬೈ ಬ್ಯಾಂಕ್. In bank you have to record to cash, because whenever amount deposit to bank, journal entry is bank account data to cash. And though it is contra entry, we have to write word C in ledger folio column. Okay, in ledger folio column. Same is informed in next slide. Okay, same is informed in next slide. ಅದನ್ನು ಅವರು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳಿದ್ದಾರೆ ನೋಡಿ. ಕಾಂಟ್ರಾ ಎಂಟ್ರೀಸ್ 3. ಕಾಂಟ್ರಾ ಎಂಟ್ರೀಸ್ ಸಿ. ದ ಲೆಟರ್ ಸಿ ನೋಡಿ, ಲೆಟರ್ ಸಿ ಅದು ಕಾಂಟ್ರಾ ಎಂಟ್ರಿ ಅಂತ ಗೊತ್ತಾಗುವುದಕ್ಕೆ ಲೆಟರ್ ಸಿ ಈಸ್ ರಿಟರ್ನ್ ಇನ್ ಲೆಜರ್ ಫೋಲಿಯೋ. ಸಿ, ಲೆಜರ್ ಫೋಲಿಯೋ ಕಾಲಮ್ ಇನ್ ಬೋತ್ ದ ಸೈಡ್. ಅರೆ ಬಾಬಾ, ಬೋತ್ ದ ಸೈಡ್, ಬೋತ್, ಇಲ್ಲೂ ಬರಿಬೇಕು ಇಲ್ಲೂ ಬರಿಬೇಕು. ಇನ್ ಬೋತ್ ದ ಸೈಡ್ ಆಫ್ ಕ್ಯಾಶ್ ಬುಕ್ ಟು ಕಾಂಟ್ರಾ ಎಂಟ್ರಿ. ಓಕೆ, ಟು ಕಾಂಟ್ರಾ ಎಂಟ್ರಿ. ಎಸ್, ಇನ್ ದ ಕೇಸ್ ಆಫ್ ಡೆಪಾಸಿಟ್. ಅಂಡ್ ಫರ್ದರ್ ವಿತ್ಡ್ರಾ ಫ್ರಮ್ ಬ್ಯಾಂಕ್. ಕಾಂಟ್ರಾ ಎಂಟ್ರಿ ಬರುವುದು ಎರಡೇ ಸಂದರ್ಭಗಳಲ್ಲಿ. ಒಂದು ಡೆಪಾಸಿಟ್ ಮಾಡಿದಾಗ, ಅದನ್ನು ಹೇಳಿದೆ ನಾನು. ಓಕೆ, ಸೊ ಅದನ್ನು ಹೇಳಿದೆ. ಅಂಡ್ ಸೆಕೆಂಡ್ ಒನ್ ವಿತ್ಡ್ರಾ ಮಾಡಿದಾಗ, ಬ್ಯಾಂಕಿನಿಂದ ವಿತ್ಡ್ರಾ ಮಾಡಿದಾಗ 2 ಎಂಟ್ರಿ ಬೇಕು. ಯಾಕೆ 2 ಎಂಟ್ರಿ ಬೇಕು ನೋಡಿ? ಬ್ಯಾಂಕಿನಿಂದ ಹಣ ತೆಗೆದಾಗ ಒಂದು ಸತ್ಯ ಯಾವುದು ಅಂತಂದ್ರೆ ದಟ್ ಫಸ್ಟ್ ಟ್ರೂ ಈಸ್ ಅಮೌಂಟ್ ಗೋಸ್ ಔಟ್ ಫ್ರಮ್ ದ ಬ್ಯಾಂಕ್. ಬ್ಯಾಂಕಿನಿಂದ ದುಡ್ಡು ಹೋಗುತ್ತೆ, ಅದು ಸತ್ಯ, ಹೌದಲ್ಲ? ಅಲ್ಲಿಂದ ಹೋದ ಎಂಟ್ರಿ ತೋರಿಸಬೇಕು. ಆನಂತರ ಆ ದುಡ್ಡು ಡ್ರವರಿಗೆ ಬರ್ತದಲ್ಲ, ಆ ದುಡ್ಡು ಬಿಸಿನೆಸ್ಗೆ ಬರ್ತದಲ್ಲ, ಡ್ರವರಿಗೆ ಬರ್ತದಲ್ಲ. ಹಾಗಾದ್ರೆ ಯಾವುದು ಸತ್ಯ? ಅಲ್ಲಿಂದ ಹಣ ಹೋದದ್ದು ಸತ್ಯವಾ, ಅಲ್ಲ ಇಲ್ಲಿಗೆ ಬಂದದ್ದು ಸತ್ಯವಾ? 2 ಸತ್ಯ. ಓಕೆ, ಸೊ 2 ಸತ್ಯ. ಅದು ಹೌದು, ಇದು ಹೌದು. ಅಲ್ಪಡ್ದು ಬ್ಯಾಂಕ್ ಹಿಡಿದು ಕಾಸು ಪೋತನಲ್ಲ ಅಂದೆ, ಅವು ಬಿಸಿನೆಸ್ಗೆ ಬತ್ತನಲ್ಲ ಅಂದೆ. ಅಲ್ಲಿಂದ ಹಣ ಹೋದದ್ದು ಹೌದು, ಇಲ್ಲಿಗೆ ಹಣ ಬಂದದ್ದು ಹೌದು, 2 ಟ್ರೂ. ಹಾಗಾದ್ರೆ 2 ಎಂಟ್ರೀಸ್ ತೋರಿಸಬೇಕು. ಓಕೆ, 2 ಎಂಟ್ರಿ. ವಾಟ್ ಆರ್ ದ 2 ಎಂಟ್ರಿ? ಫಸ್ಟ್ ಬ್ಯಾಂಕಿನಿಂದ ಹಣ ಹೋಗುವುದು, ಸಿ ಬ್ಯಾಂಕ್, ದಿಸ್ ಈಸ್ ಬ್ಯಾಂಕ್. ಅಲ್ಲಿಂದ ಹಣ ಹೋಗುವುದು. ಎಷ್ಟು ತೆಗಿವಾ? 200? ಎಸ್, ಓಕೆ, 200 ನೋಡಿ. ಬ್ಯಾಂಕಿನಿಂದ ಹಣ ಹೋಯ್ತು. ಓಕೆ, ಸೊ ಹಣ ಹೋಯ್ತು ಬ್ಯಾಂಕಿನಿಂದ, ಅದು ಸತ್ಯ, ಬ್ಯಾಂಕಿನಿಂದ ಹಣ ಹೋದ ಸತ್ಯ. ಅದಿಲ್ಲಿ ಡ್ರವರಿಗೆ ಬಂತಲ್ಲ, ಸೊ ಇದು ಕ್ಯಾಶ್. ಸೊ ಕ್ಯಾಶ್ ಇಲ್ಲಿ ಡ್ರವರ್, ಸೊ 200. Okay, so 200. ಎರಡು ಸತ್ಯ. Yes, okay. I repeat, whenever amount withdrawn from the bank, the first truth is cash goes out from the bank. See, ಬ್ಯಾಂಕಿನಿಂದ ಹಣ ಹೋಯಿತು, number 1. And same amount is deposited in drawer. Okay, so ಅದು ಡ್ರವರಿಗೆ ಬರ್ತದೆ, ಆಯ್ತಾ? ಬಿಸಿನೆಸ್, I mean cash. So ಹಾಗಾಗಿ in bank column you have to record by cash, and further in cash column you have to write to bank. Okay, to bank. And though one transaction include 2 entries, such and 2 entries are recorded in same book, that is in cash book, which is called contra entry. Yes, in the case of contra entries, the letter C is written in the ledger folio column in both the side, both. Okay, so allu baribeku, illi baribeku, in both the side of the cash book. Yes, here one example is there. Okay, here one example is there. Illondu example ide. Yes, in the next slide, one example is given. Okay, for contra entry. See, whenever we are going to deposit the money into the bank. Okay, bankiಗೆ ಹಣವನ್ನು ಡೆಪಾಸಿಟ್ ಮಾಡಿದಾಗ, see here cash goes out. Okay, then we have to record by bank.
And further here you have to write a amount in bank column, whereas you have to write to cash, because whenever amount deposited to bank, journal entry is bank account debtor to cash, and word C is recorded in ledger folio column. Okay, so ledger folio column alli word C ಬರಿಬೇಕು ಮಕ್ಕಳೇ. ಈ ಸ್ಲೈಡ್ ಅಲ್ಲಿ ಇರುವುದು ಏನೋ ಅದನ್ನೇ ನಾನು ಇಲ್ಲಿ ಹೇಳಿದ್ದು, ಈ ಸ್ಲೈಡ್ ಅಲ್ಲಿ ಇರುವುದನ್ನೇ ನಾನು ಇಲ್ಲಿ ಹೇಳಿದ್ದು. ಎಸ್, ಓಕೆ, ದಟ್ಸ್ ಆಲ್. ಇನ್ ದ ನೆಕ್ಸ್ಟ್ ಸ್ಲೈಡ್ ಲೆಟ್ ಅಸ್ ಸಿ ದ ನೆಕ್ಸ್ಟ್ terms. The treatment of check received from the customer. Okay, the treatment of check received from the customer. See, sometime business used to receive check from the customer instead of cash. Okay, instead of cash. So cash ನ ಬದಲು ಕಸ್ಟಮರ್ ಇಂದ ಬಿಸಿನೆಸ್ ಚೆಕ್ ಅನ್ನು ರಿಸೀವ್ ಮಾಡಬಹುದು. How it is treated, I mean how it is recorded. The treatment of check received from the customer. A, check received and deposited to bank in the same day. Very important, in the same day. Check received and deposited to bank in the same day means, imagine that this is the check. Okay, imagine that this is the check. ಇದೊಂದು ಚೆಕ್ ಅಂತ ಇಮ್ಯಾಜಿನ್ ಮಾಡಿ, ಇದೊಂದು ಚೆಕ್. What is that? Check received ಆಯ್ತು, and deposited to bank in the same day. ಚೆಕ್ ನಮಗೆ ಸಿಗ್ತದೆ ಮಕ್ಕಳೇ, ಅದನ್ನು ನಾವು ಡ್ರವರಿಗೆ ಹಾಕದೆ, ದೇವರೇ ಅದನ್ನು ನಾವು ಡ್ರವರಿಗೆ ಹಾಕದೆ ನೇರವಾಗಿ ಆ ಚೆಕ್ ಅನ್ನು ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೇವೆ. ಓಕೆ, ಅದನ್ನು ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೇವೆ. Now what is the treatment? Okay, now what is the treatment? First of all you have to assume, or first of all you must know that in accounting check means it is not slip of paper, it is equal to cash. ನಿಮಗೆ ಫಸ್ಟಿಗೆ ಗೊತ್ತಿರಬೇಕಾದ ನಿಯಮ ಏನು ಗೊತ್ತಾ ಮಕ್ಕಳೇ? ಚೆಕ್ ಅಂತಂದ್ರೆ ಅದೊಂದು ಪೇಪರ್, ಅದೊಂದು ಕಾಗದ ಅಂತ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಚೆಕ್? rupees 50,000. If it is 50,000 check, such an check though it is paper, it have the value of rupees 50,000. ಅದಕ್ಕೆ 50,000 ನ ವ್ಯಾಲ್ಯೂ ಉಂಟು, ಆಯ್ತಾ? ಫಾರ್ ಎಕ್ಸಾಂಪಲ್ ಕರೆನ್ಸಿ ನೋಟ್, ಇದೊಂದು ಕಾಗದವೇ, ಇದು ಬೆಂಕಿಗೆ ಹಾಕಿದ್ರೆ ಸುಟ್ಟು ಹೋಗ್ತದೆ, ಇದು ಕೂಡ ಒಂದು ಪೇಪರೇ, ಆಯ್ತಾ? ಯಾಕೆ ನೀವು ಇದಕ್ಕೆ ವ್ಯಾಲ್ಯೂ ಕೊಡ್ತೀರಿ? ಬಿಕಾಸ್ ಇಟ್ ಈಸ್ ಕರೆನ್ಸಿ ನೋಟ್, ಇಟ್ ಹ್ಯಾವ್ ಸಮ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ 10 ರೂಪಿ, ಇಟ್ ಹ್ಯಾವ್ ದ ಪರ್ಚೇಸಿಂಗ್ ಕೆಪಾಸಿಟಿ ಆಫ್ rupees 10. ಇದಕ್ಕೆ 10 ರೂಪಾಯಿಯ ಬೆಲೆ ಉಂಟು ಅಲ್ವಾ? ಹಾಗಾಗಿ ನೀವು ಇದಕ್ಕೆ ಬೆಲೆ ಕೊಡ್ತೀರಿ. ಚೆಕ್ಕಿಗೆ ಯಾಕೆ ಬೆಲೆ ಕೊಡೋದಿಲ್ಲ ಅಂತ ನಾನು ಕೇಳೋದು. ಓಕೆ, ಇದು ಚೆಕ್ 50,000 ರೂಪೀಸ್ನ ಚೆಕ್, ಇದಕ್ಕೂ ಬೆಲೆ ಇದೆ ಮಕ್ಕಳೇ. ಇಟ್ ಈಸ್ ಟ್ರೀಟೆಡ್ ಈಕ್ವಲೆಂಟ್ ಟು ಕ್ಯಾಶ್, ಇದು ಕ್ಯಾಶ್ಗೆ ಈಕ್ವಲೆಂಟ್. ಹಾಗಾಗಿ ದ ಪ್ರೆಸೆಂಟ್ ಟ್ರಾನ್ಸಾಕ್ಷನ್ ಈಸ್ ಚೆಕ್ ರಿಸೀವ್ಡ್ ಅಂಡ್ ಡೆಪಾಸಿಟೆಡ್ ಟು ಬ್ಯಾಂಕ್ ಇನ್ ದ ಸೇಮ್ ಡೇ. means we receive the check and it is deposited to bank in the same day. We received a check and it is deposited to bank. ಅದನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ದೇವೆ ನೋಡಿ. ಸೊ ಆವಾಗ rupees 50,000 ಇಲ್ಲಿ ಬರಿಬೇಕು. ಇನ್ನು ಬ್ಯಾಂಕ್ ಯಾರಿಂದ ಸಿಕ್ಕಿದ್ದೋ, ಆ ಚೆಕ್ ಯಾರಿಂದ ಸಿಕ್ಕಿದ್ದೋ? ಟು ಕುಮಾರ್. ಓಕೆ, ಸೊ ಟು ಕುಮಾರ್. ಸಿ, we received check and it is deposited to bank in the same day means then that is recorded in bank column. ಆವಾಗ ಅದನ್ನು ಬ್ಯಾಂಕ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು. ಯಾಕೆ ಬ್ಯಾಂಕ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು ಅಂತಂದ್ರೆ, ದ ಚೆಕ್ ರಿಸೀವ್ಡ್ ಈಸ್ ನಾಟ್ ಡೆಪಾಸಿಟ್, ಸಾರಿ, ಈಸ್ ನಾಟ್ ಕೆಪ್ಟ್ ಇನ್ ಡ್ರಾವರ್. ಅದನ್ನು ನಾವು ಡ್ರವರ್ ಅಲ್ಲಿ ಇರಲಿಲ್ಲ. ಇಟ್ ಈಸ್ ನಾಟ್ ಕೆಪ್ಟ್ ಇನ್ ಡ್ರಾವರ್, ಇಟ್ ಈಸ್ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. though it is deposited into bank, bank receives the value. Okay, ಆ ವ್ಯಾಲ್ಯೂ ಅನ್ನು ರಿಸೀವ್ ಮಾಡುವಂತದ್ದು that is bank. therefore it is recorded in bank column. I mean only one entry. ಆವಾಗ ನೀವು ಒಂದು ಎಂಟ್ರಿ ಅನ್ನ ಕೊಡಬೇಕು. and further if the check received is deposited to bank in subsequent day. ಈಗ ಮೊದಲಿನ ಕಂಡೀಷನ್ ಅರ್ಥ ಆಯ್ತಾ? ನಮಗೊಂದು ಚೆಕ್ ಸಿಗ್ತದೆ, ಸಿಕ್ಕಿದ ಚೆಕ್ ಅನ್ನ ನಾವು ಅದೇ ದಿನ ನೇರವಾಗಿ ಕೊಂಡೋಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೇವೆ, ಡೈರೆಕ್ಟ್ ತಗೊಂಡೋಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೇವೆ. ಚೆಕ್ ರಿಸೀವ್ಡ್ ಅಂಡ್ ಇಫ್ ಇಸ್ ಡೆಪಾಸಿಟೆಡ್ ಟು ಬ್ಯಾಂಕ್ ಇನ್ ದ ಸೇಮ್ ಡೇ. ಅರ್ಥ ಮಾಡ್ಕೊಳ್ಳಿ, ಡ್ರವರಿಗೆ ಇಫೆಕ್ಟ್ ಇಲ್ಲ, ದೇರ್ ಇಸ್ ನೋ ಇಫೆಕ್ಟ್ ಟು ದ ಡ್ರೈವರ್ ಬಿಕಾಸ್ ಇಟ್ ಈಸ್ ಡೈರೆಕ್ಟ್ಲಿ ಡೆಪಾಸಿಟೆಡ್ ಇನ್ ಟು ಬ್ಯಾಂಕ್. ಆವಾಗ ನೀವು ನೇರವಾಗಿ ಇಲ್ಲಿ ಬ್ಯಾಂಕ್ ಕಾಲಮ್ ಅಲ್ಲಿ ಡೆಪಾಸಿಟ್ ಎಂಟ್ರಿ ಅನ್ನ ತೋರಿಸಬೇಕು. ದಟ್ ಈಸ್ 50,000. ಸೊ ಲೈಕ್ ದಿಸ್. ಅಂಡ್ ಫ್ರಮ್ ಹೂಮ್ ಇಟ್ ಈಸ್ ರಿಸೀವ್ಡ್? ಫಾರ್ ಎಕ್ಸಾಂಪಲ್ ಇಟ್ ಈಸ್ ರಿಸೀವ್ಡ್ ಫ್ರಮ್ ಕುಮಾರ್. ಆವಾಗ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೇಟರ್ ಟು ಕುಮಾರ್. ದಟ್ ಇಸ್ ಜರ್ನಲ್ ಎಂಟ್ರಿ. ಅದು ಜರ್ನಲ್ ಎಂಟ್ರಿ ಅದು, ಆಯ್ತಾ? ಬ್ಯಾಂಕ್ ಅಕೌಂಟ್ ಡೇಟರ್ ಟು ಕುಮಾರ್. ಸಿ, ಬ್ಯಾಂಕ್ ಅಕೌಂಟ್ ಡೇಟರ್ ಟು ಕುಮಾರ್.
ವೈ ಇಟ್ ಈಸ್ ನಾಟ್ ಗಿವನ್ ಎನಿ ಎಫೆಕ್ಟ್ ಟು ದ ಕ್ಯಾಶ್? ನೀವು ಕ್ಯಾಶ್ಗೆ ಯಾಕೆ ಇಫೆಕ್ಟ್ ಅನ್ನು ಕೊಡಬಾರದು? ಬಿಕಾಸ್ ಇಟ್ ಈಸ್ ನಾಟ್ ಕೆಪ್ಟ್ ಇನ್ ಡ್ರವರ್. ಅದನ್ನೇ ಹೇಳಿದ್ದು, ಇಫ್ ಚೆಕ್ ರಿಸೀವ್ಡ್ ಫ್ರಮ್ ದ ಕಸ್ಟಮರ್ ಈಸ್ ಡೆಪಾಸಿಟೆಡ್ ಟು ಬ್ಯಾಂಕ್ ಇನ್ ದ ಸೇಮ್ ಡೇ ಈಸ್ ಎಂಟರ್ಡ್ ಇನ್ ದ ಬ್ಯಾಂಕ್ ಕಾಲಮ್ ಆಫ್ ಕ್ಯಾಶ್ ಬುಕ್ ಡೆಬಿಟ್ ಸೈಡ್. ಎಸ್, ಕರೆಕ್ಟ್. ಓಕೆ, ಸೊ ನಾನು ಹೇಳಿದ್ದು ಸರಿ. ಓಕೆ, ಸೊ ಡೆಬಿಟ್ ಸೈಡ್. ಕಸ್ಟಮರ್ ಇಂದ ಸಿಕ್ಕಿದ ಚೆಕ್ ಅನ್ನು ನಾವು ಅದೇ ದಿವಸ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ರೆ ಅದನ್ನು ಕ್ಯಾಶ್ ಬುಕ್ಕಿನ ಡೆಬಿಟ್ ಸೈಡ್ ಅಲ್ಲಿ ಬ್ಯಾಂಕ್ ಕಾಲಮ್ ಅಲ್ಲಿ ಬರಿಬೇಕು. ಬಿಕಾಸ್ ಚೆಕ್ ಈಸ್ ಈಕ್ವಲೆಂಟ್ ಟು ಕ್ಯಾಶ್. ಎಸ್, ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಚೆಕ್ ರಿಸೀವ್ಡ್ and if it is deposited to bank in another day. Yes, another day. See, check received and deposited to bank in another day. ಬೇರೊಂದು ದಿನ. ಓಕೆ, ಸೊ ಬೇರೊಂದು ದಿನ ಡೆಪಾಸಿಟ್ ಮಾಡೋದಾದ್ರೆ ಸಿ ಆವಾಗ ಏನಾಗ್ತದೆ ಅಂತ. ಸಿ, ವೆನೆವರ್ ವಿ ರಿಸೀವ್ ಚೆಕ್ and same check is kept in drawer on the date of receipt. ಮಕ್ಕಳೇ, ನಮಗೊಂದು ಚೆಕ್ ಸಿಗ್ತದೆ, ಆ ಸಿಕ್ಕಿದ ದಿವಸ ಅದನ್ನು ನಾವು ಡ್ರವರ್ ಅಲ್ಲಿ ಇಡ್ತೇವೆ. ನೋಡಿ ಇಲ್ಲಿ, ಸಿಕ್ಕಿದ ದಿವಸ ಡ್ರವರ್ ಅಲ್ಲಿ ಇಡುದು. ಕ್ಯಾಶ್ 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 ಕ್ಯಾಶ್. ಓಕೆ, ಸೊ ಕ್ಯಾಶ್ ಕ್ಯಾಶ್ ಕಾಲಮ್, ಕ್ಯಾಶ್ ಕಾಲಮ್, ಬಿಕಾಸ್ ಇಟ್ ಈಸ್ ಕೆಪ್ಟ್ ಇನ್ ಡ್ರವರ್. ವಿ ನಾಟ್ ರಿಸೀವ್ಡ್ ಕ್ಯಾಶ್ ಸ್ಟೂಡೆಂಟ್. ನಮಗೆ ಕ್ಯಾಶ್ ಸಿಗಲಿಲ್ಲ, ಕ್ಯಾಶ್ ಸಿಗಲಿಲ್ಲ. ಬಟ್ ಚೆಕ್, ಇಟ್ ಈಸ್ ನಾಟ್ ಜಸ್ಟ್ ಎ ಸ್ಲಿಪ್ ಆಫ್ ಪೇಪರ್. ಇಟ್ ಈಸ್ ಒಂದು ಪೇಪರ್ ಸ್ಲಿಪ್ ಅಲ್ಲ ಇದು. ಇಟ್ ಹ್ಯಾವ್ ದ ವ್ಯಾಲ್ಯೂ ಆಫ್ ದ ಅಮೌಂಟ್ ಇನ್ ವಿಚ್ ಇಟ್ ಕಂಟೈನ್. ಅದು ಎಷ್ಟು ಅಮೌಂಟ್ ಅದರಲ್ಲಿ ಇದೆ? 50,000. ಆ 50,000, 25,000 ಇದಕ್ಕೆ ವ್ಯಾಲ್ಯೂ ಇದೆ. ಹಾಗಾಗಿ ರಿಸಿಪ್ಟ್ ಆಫ್ ಚೆಕ್ ಈಸ್ ಈಕ್ವಲ್ ಟು ರಿಸಿಪ್ಟ್ ಆಫ್ ಕ್ಯಾಶ್. ಇದೊಂದು ಪೇಪರ್ ಅಲ್ವಾ, ಇದಕ್ಕೆ ನೀವು ಬೆಲೆ ಕೊಡೋದಾದ್ರೆ ಕರೆನ್ಸಿ ನೋಟಿಗೆ, ಇದಕ್ಕೆ ಯಾಕೆ ಚೆಕ್ಕಿಗೆ ಯಾಕೆ ಬೆಲೆ ಕೊಡೋದಿಲ್ಲ? ಎಸ್, ಇಟ್ ಕಂಟೈನ್ ದ ಪರ್ಚೇಸಿಂಗ್ ಕೆಪಾಸಿಟಿ. ಓಕೆ, ಸೊ ಅದಕ್ಕೆ ವ್ಯಾಲ್ಯೂ ಇದೆ ಚೆಕ್ಕಿಗೆ. ಸೊ ವೆನೆವರ್ ವಿ ರಿಸೀವ್ ಚೆಕ್ ಅಂಡ್ ಇಫ್ ಇಟ್ ಈಸ್ ಡೆಪಾಸಿಟೆಡ್ ಟು ಬ್ಯಾಂಕ್ ಇನ್ ಅನದರ್ ಡೇ, ಅದನ್ನು ಬ್ಯಾಂಕಿಗೆ ಕೊಟ್ಟದ್ದು ಇನ್ನೊಂದು ದಿನ ಅಂತಂದ್ರೆ ಎಟ್ ಪ್ರೆಸೆಂಟ್ ಇಟ್ ಈಸ್ ಕೆಪ್ಟ್ ಇನ್ ಡ್ರಾವರ್. ಫಾರ್ ಎಕ್ಸಾಂಪಲ್ 20,000 ನ ಚೆಕ್, ಓಕೆ, ಯಾರಿಂದ ಸಿಕ್ಕಿದ್ದು? ಟು ಕುಮಾರ್. ದಿಸ್ ಈಸ್ ದ ಜರ್ನಲ್ ಎಂಟ್ರಿ ಆನ್ ದ ಡೇಟ್ ಆಫ್ ರಿಸಿಟ್. One entry. On the date of receipt, only one entry, because we received check from Kumar and it is kept in business drawer. So business drawer. So drawer ಗೆ ಹಣ ಬಂತು ಅಂತ ತೆಕ್ಕೊಳ್ಬೇಕು ನೀವು, ಕ್ಯಾಶ್ ಬಂತು ಅಂತ. ಓಕೆ, ಸೊ ಕ್ಯಾಶ್, ಐ ಮೀನ್ drawer, that is Kumar. And it is deposited to bank another day. Whenever it is deposited to bank another day, then we have to show the deposit entry. Deposit entry. What is that deposit entry? You are required to deduct. Okay, you are required to deduct. I mean, you are required to withdraw rupees 20,000. Okay, from a business drawer. Okay, by bank, and same deposited into bank. That is to ಕ್ಯಾಶ್, ಐ ಮೀನ್ 2 entries. ಕಾಂಟ್ರಾ ಎಂಟ್ರಿ, ಆವಾಗ ಕಾಂಟ್ರಾ ಎಂಟ್ರಿ ಬರುತ್ತೆ. ದೆನ್ ವರ್ಡ್ ಸಿ ಈಸ್ ರೆಕಾರ್ಡೆಡ್ ಇನ್ ಲೆಜರ್ ಫೋಲಿಯೋ ಕಾಲಮ್. ಆವಾಗ ಲೆಜರ್ ಫೋಲಿಯೋ ಕಾಲಮ್ ಅಲ್ಲಿ ಬರಿಬೇಕು. ಐ ರಿಪೀಟ್, ಚೆಕ್ ರಿಸೀವ್ಡ್ ಅಂಡ್ ಡೆಪಾಸಿಟೆಡ್ ಟು ಬ್ಯಾಂಕ್ ಇನ್ ಅನದರ್ ಡೇ. Whenever check received and it is deposited to bank another day, on the date of receipt it is shown in cash column one entry. ನಮಗೆ ಚೆಕ್ ಸಿಕ್ಕಿದ್ದು, ಅದನ್ನು ನಾವು ಡ್ರವರಿಗೆ ಹಾಕಿದ್ದು. ಓಕೆ, ಸೊ ಇದು ಡ್ರವರಿಗೆ ಬಂದದ್ದು 1 entry ಟು ಕುಮಾರ್. 2 ದಿವಸ ಬಿಟ್ಟು ಅದನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡುವಾಗ ಸೊ ಡ್ರವರ್ ಇಂದ ತೆಗೆದ ಎಂಟ್ರಿ ತೋರಿಸಬೇಕು. ಸಿ, ಡ್ರವರ್ ಇಂದ ತೆಗೆದದ್ದು ಇದು, ಡ್ರವರ್ ಇಂದ ಚೆಕ್ ಅನ್ನು ತೆಗೆದದ್ದು. ನೋಡಿ, ಕ್ಯಾಶ್ 20,000 ತೆಗೆದದ್ದು. ಸೊ ಅದನ್ನು ಬ್ಯಾಂಕಿಗೆ ಕೊಡೋದು ಸಿ ಬ್ಯಾಂಕ್. ಇಲ್ಲಿ ಬ್ಯಾಂಕಿಗೆ ಬಂತು, ಡ್ರವರ್ ಇಂದ ಹೋಯ್ತು. ಅಂಡ್ ಇನ್ ಬ್ಯಾಂಕ್ ಯು ಹ್ಯಾವ್ ಟು ರೆಕಾರ್ಡ್ ಕ್ಯಾಶ್, ಅಂಡ್ ಇನ್ ಕ್ಯಾಶ್ ಕಾಲಮ್ ಯು ಹ್ಯಾವ್ ಟು ರೈಟ್ ಬ್ಯಾಂಕ್. If check received is deposited to bank another day, then on the date of receipt it is treated as cash received. Nodi illi, it is treated as cash received, and on the date of deposit to bank it is treated as cash deposited into bank. I mean contra entry. ಸರಿ, ನೋಡಿ ನಾನು ಹೇಳಿದ ಆವಾಗ ಕಾಂಟ್ರಾ ಎಂಟ್ರಿ ಅನ್ನ ಕೊಡಬೇಕು. ಸಿ ಮಕ್ಕಳೇ, ಡೇಟ್ ಬರ್ದು ಹೇಳ್ತೇನೆ. ಡೇಟ್, ಸಿ ವಿ ರಿಸೀವ್ಡ್ ಒನ್ ಚೆಕ್ ಆನ್ January 10. ಸಿ January 10 ವಿ ರಿಸೀವ್ಡ್ ಚೆಕ್. ಆವಾಗ ಡೇಟ್ ಕಾಲಮ್ ಅಲ್ಲಿ January 10 ಟು ಕುಮಾರ್ 20,000 ಕ್ಯಾಶ್. ವೈ ಕ್ಯಾಶ್? ಬಿಕಾಸ್ ವಿ ಕೆಪ್ಟ್ ಚೆಕ್ ಇನ್ ಡ್ರವರ್, ನೋ. ಸೊ ಹಾಗಾಗಿ, ಅಂಡ್ ನೆಕ್ಸ್ಟ್ ಆನ್ January 15, whenever it is deposited to bank, the two effects are true. What are the two effects? One, we have to withdraw check from the bank.
ನೋಡಿ, ಸಾರಿ, ಫ್ರಮ್ ದ ಡ್ರವರ್. ನಾವು ಡ್ರವರ್ ಇಂದ ಚೆಕ್ ಅನ್ನ ತೆಗಿಬೇಕು. ಫ್ರಮ್ ಡ್ರವರ್, ಓಕೆ, ಫ್ರಮ್ ಡ್ರವರ್ ಇಂದ ಚೆಕ್ ಅನ್ನ ತೆಗಿಬೇಕು. ಯಾವಾಗ? January 15. ಸೊ ವಿ ವಿಡ್ರಾ ₹20,000 check from the drawer and same deposited into bank, that is January 15. Okay, so January 15 it is deposited to bank. So 2 entries are required to pass. Yes, I think you understood about the concept. ಮಕ್ಕಳೇ, ನಮಗೊಂದು ಚೆಕ್ ಸಿಗ್ತದೆ, ಅದನ್ನು ನಾವು ಅದೇ ದಿವಸ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದರೆ ಡೈರೆಕ್ಟ್ ಆಗಿ ಬ್ಯಾಂಕ್ ಕಾಲಮ್ ಅಲ್ಲಿ ಎಂಟ್ರಿ ತೋರಿಸಬೇಕು. ಚೆಕ್ ರಿಸೀವ್ಡ್ ಅಂಡ್ ಡೆಪಾಸಿಟೆಡ್ ಟು ಬ್ಯಾಂಕ್ ಇನ್ ಅನದರ್ ಡೇ ಆದರೆ ಆನ್ ದ ಡೇಟ್ ಆಫ್ ರಿಸಿಟ್ ಇಟ್ ಈಸ್ ರೆಕಾರ್ಡೆಡ್ ಇನ್ ಕ್ಯಾಶ್ ಕಾಲಮ್ ಡೆಬಿಟ್ ಸೈಡ್ ಅಂಡ್ ಆನ್ ದ ಡೇಟ್ ಆಫ್ ಡೆಪಾಸಿಟ್ ಟು ಬ್ಯಾಂಕ್ ಇಟ್ ಈಸ್ ಶೋನ್ ಆಸ್ ಕಾಂಟ್ರಾ ಎಂಟ್ರಿ ದಟ್ ಒನ್ ವಿಡ್ರಾ ಫ್ರಮ್ ಡ್ರವರ್, ಅನದರ್ ಒನ್ ಡೆಪಾಸಿಟ್ ಟು ಬ್ಯಾಂಕ್. 2 entries are required, I mean contra entries are required. Yes, in the next slide. Okay, so next slide ಅಲ್ಲಿ ಏನುಂಟು ನೋಡಿ. Dishonor of check. Okay, so dishonor of check. It means return of the check unpaid, generally due to insufficient fund in customer's account with the bank. So what do you mean by dishonor of check? What do you mean by honor of check, student? What do you mean by honor? Attention, salute. See, this is honor. I mean ಗೌರವಿಸುವುದು. ಆಯ್ತಾ? ಗೌರವಿಸುವುದು ಅಂತ ಅರ್ಥ ಹಾನರ್ ಅಂದ್ರೆ. ಚೆಕ್ ಅನ್ನು ಹಾನರ್ ಮಾಡೋದಂದ್ರೆ ಏನು? ಚೆಕ್, ಹಾನರಿಂಗ್ ದ ಚೆಕ್ ಮೀನ್ಸ್ ರಿಸೀವಿಂಗ್ ಪೇಮೆಂಟ್ ಫಾರ್ ಎ ಚೆಕ್. Receiving payment for a check, that is called honoring a check. What do you mean by dishonor? Dishonor of check. So dishonor of check means return of check unpaid. Oh, return of check unpaid, generally due to insufficient fund in the customer's account with the bank. That is generally, ಸಾಮಾನ್ಯವಾಗಿ ಕಸ್ಟಮರ್ನ ಅಕೌಂಟ್ ಅಲ್ಲಿ ಬ್ಯಾಂಕಿನಲ್ಲಿ ಹಣ ಇಲ್ಲದಿದ್ರೆ ಚೆಕ್ ಅನ್ನು ಡಿಸಾನರ್ ಮಾಡ್ತಾರೆ. ಡಿಸಾನರ್ ಅಂದ್ರೆ ಅರ್ಥ ಆಯ್ತಾ? ಇದಕ್ಕೆ ಪೇಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ರೀ, ತಗೊಂಡೋಗಿ ಚೆಕ್ ಅನ್ನು ಅಂತ ನಮಗೆ ಚೆಕ್ ಅನ್ನೇ ಹಿಂದೆ ಕೊಡುದು, ಅದಕ್ಕೆ ದುಡ್ಡು ಕೊಡದಿರುವುದು, ದಟ್ ಈಸ್ ಕಾಲ್ಡ್ ಡಿಸಾನರ್. ಆಯ್ತಾ? ಅದನ್ನು ಡಿಸಾನರ್ ಅಂತ ಹೇಳುದು. If a check received from the customer is dishonored, the amount is entered in the bank column on the credit side of the bank column on the cash book. Okay, on the credit side of the bank column of the cash book. See, ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದ್ರೆ, 1 minute, ಸ್ಟಾರ್ಟಿಂಗ್ ಇಂದ ಹೇಳ್ತಾನೆ. On particular day, okay, on particular day, for example, January 10. Okay, so January 10, we received one check and it is deposited directly into the bank. ಅರ್ಥ ಆಯ್ತಾ? ಡೈರೆಕ್ಟ್ಲಿ ಡೆಪಾಸಿಟೆಡ್ ಟು ಬ್ಯಾಂಕ್. ಆನ್ January 10 ಟು ಕುಮಾರನಿಂದ ನಮಗೊಂದು ಚೆಕ್ ಸಿಗ್ತದೆ and it is directly deposited to the bank, that is 50,000. See, Kumar, we received check and we directly deposited into bank. Remember, it is directly deposited into bank. ಅದನ್ನು ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ದೇವೆ. ಓಕೆ, ಡೈರೆಕ್ಟ್ ಆಗಿ ಡೆಪಾಸಿಟ್ ಮಾಡಿದ್ದೇವೆ. and such an check is dishonor. ಆ ಚೆಕ್ ಡಿಸಾನರ್ ಆಗ್ತದೆ. ಆವಾಗ ಏನ್ ಮಾಡಬೇಕು? ಸಿ, ಇಲ್ಲಿ ನಾವು ಡೆಪಾಸಿಟ್ ಎಂಟ್ರಿ ತೋರಿಸಿದ್ದೇವಲ್ವಾ, ಸೊ ಅದು ಡೆಪಾಸಿಟ್ ಅಲ್ಲ, ಅದು ವಿಡ್ರಾ, ಐ ಮೀನ್ ಡಿಸಾನರ್ ಅಂತ ಹೇಳಿ ಇಲ್ಲಿ ತೋರಿಸಬೇಕು. ಓಕೆ, 50,000 ಮೀನ್ಸ್ ವಿ ಆರ್ ರಿಕ್ವೈರ್ಡ್ ಟು ಕ್ಯಾನ್ಸಲ್ ದ ಡೆಪಾಸಿಟ್ ಎಂಟ್ರಿ, ದಟ್ಸ್ ಆಲ್. ಓಕೆ, ನಾವು ಡೆಪಾಸಿಟ್ ಎಂಟ್ರಿಯನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲೀಗ 1 2 3 4 5 6 7 ಲೈನ್ಸ್ ಹೇಳಿದ್ರು ಕೂಡ ವಿಷಯ ಇಷ್ಟೇ. ನಾವೊಂದು ಚೆಕ್ ಅನ್ನ ಡೆಪಾಸಿಟ್ ಮಾಡಿದ್ದೇವೆ ಬ್ಯಾಂಕಿಗೆ, ದಟ್ ಈಸ್ 50,000 ವಿಚ್ ಈಸ್ ರಿಸೀವ್ಡ್ ಫ್ರಮ್ ಕುಮಾರ್, ಈಸ್ ಶೋನ್ ಆಸ್ ಡೆಪಾಸಿಟ್ ಇನ್ January 10. January 10 ಗೆ ನಮಗೆ ಒಂದು ಚೆಕ್ ಸಿಗ್ತದೆ, ಅದನ್ನು ನಾವು ಡೆಪಾಸಿಟ್ ಅಂತ ಹೇಳಿ ಬ್ಯಾಂಕ್ ಕಾಲಮ್ ಅಲ್ಲಿ ತೋರಿಸಿದ್ದೇವೆ. ಓ, ನಮಗೆ ದುಡ್ಡು ಬಂದಿದೆ, ನಾವು ಅದನ್ನು ಡೆಪಾಸಿಟ್ ಮಾಡಿದ್ದೇವೆ ಅಂತ ಹೇಳಿ ಬ್ಯಾಂಕ್ ಅಲ್ಲಿ ಎಂಟ್ರಿ ತೋರಿಸ್ತೇವೆ. ವೈ ವಿ ಆರ್ ರಿಕ್ವೈರ್ಡ್ ಟು ಶೋ ದ ಎಂಟ್ರಿ ಇನ್ ಬ್ಯಾಂಕ್ ಇನ್ ಡೆಬಿಟ್ ಸೈಡ್? ಬಿಕಾಸ್ ವಿ ಡೆಪಾಸಿಟ್ ದ ಅಮೌಂಟ್ ಇನ್ ದ ಬ್ಯಾಂಕ್. ನಾವು ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದ್ದೇವೆ, ಹಾಗಾಗಿ ನಾವು ಡೆಪಾಸಿಟ್ ಎಂಟ್ರಿಯನ್ನು ತೋರಿಸ್ತೇವೆ. ಆನ್ January 18, okay, on January 18 it is came to know that such an check is dishonor. Oh, ಆ ಚೆಕ್ ಡಿಸಾನರ್ ಆಯಿತು ಅಂತ ನಮಗೆ ಅರ್ಥ ಆಯಿತು. We receive the information from the bank. In such a case, we are required to show the withdraw entry of such deposited check. ಆ ಚೆಕ್ ಅನ್ನು ಡೆಪಾಸಿಟ್ ಮಾಡಿದ್ದನ್ನು ವಿಡ್ರಾ ಅಂತ ತೋರಿಸಬೇಕಲ್ವಾ. ಸೊ ಹಾಗಾಗಿ ಆನ್ January 18 we are required to write by Kumar. ಟು ಕುಮಾರ್ ಇದ್ದದ್ದು ಬೈ ಕುಮಾರ್ ಆಗ್ತದೆ. ಓಕೆ, ಚೆಕ್ ಡಿಸಾನರ್. ಓಕೆ, ಸೊ ಬೈ ಕುಮಾರ್, ದಟ್ ಈಸ್ 50,000 in credit side of bank column. If check received from the customer is dishonor, the amount is entered in bank column on the credit side. ನೋಡಿ, credit side, ಈಚೆ ಸೈಡ್. ಓಕೆ, ಸೊ ಕ್ರೆಡಿಟ್ ಸೈಡ್ in the bank column of the cash book. ಓಕೆ, ಸೊ in next slide, next ಏನು ಇನ್ಫಾರ್ಮೇಶನ್ ಇದೆ ನೋಡಿ. These are the various theory. Based on that theory, you are required to work out the problem. Amount received, amount credited to trader's account in passbook. Amount credited
in trader's account in passbook. See, whenever there is a sufficient deposit in the bank, bank used to credit the amount to customer's account in the passbook. Imagine that this is the passbook. Idu namma passbook anta anಕೊಳ್ಳಿ. This is our passbook. In our passbook we observe that there is credit entry in the passbook. Credit means deposit entry. Credit ಅಂತ ಹೇಳಿದ್ರೆ deposit entry. If bank credit the firm's account on account of interest on bank balance or dividend collected, etc., the entry will be made on the debit side of cash book in bank column. Okay, debit side of cash book in bank column. That is important. ನೋಡಿ ಮಕ್ಕಳೇ, ನಮ್ಮ ಹತ್ರ ಪಾಸ್ಬುಕ್ ಇರ್ತದೆ, ನಾವು ಪಾಸ್ಬುಕ್ ಅನ್ನು ಬ್ಯಾಂಕಿನವರ ಹತ್ರ ಕೊಡ್ತೇವೆ, ಸ್ವಾಮಿ ಇದಕ್ಕೊಂದು ಎಂಟ್ರಿ ಮಾಡಿ ಕೊಡಿ ಅಂತ. ಐ ರಿಪೀಟ್, ನಮ್ಮ ಹತ್ರ ಪಾಸ್ಬುಕ್ ಇರುತ್ತೆ. ಈ ಪಾಸ್ಬುಕ್ ಅನ್ನ ನಾವು ಬ್ಯಾಂಕಿನವನಿಗೆ ಕೊಡ್ತೇವೆ, ಸ್ವಾಮಿ ಒಮ್ಮೆ ಪಾಸ್ಬುಕ್ಕಿಗೆ ಎಂಟ್ರಿ ಮಾಡಿ ಕೊಡಿ ಅಂತ. ಅವ ಮಿಷಿನ್ ಒಳಗೆ ಹಾಕ್ತಾನೆ, ಎಂಟ್ರಿ ತೆಗೆದು ಕೊಡ್ತಾನೆ. ಎಷ್ಟು ಕೊಡಬೇಕಾದ್ರೆ ಇನ್ ದ ಪಾಸ್ಬುಕ್, ಅರೆ ಬಾಬಾ ಗುಡ್ ನ್ಯೂಸ್, ಅಮೌಂಟ್ ಈಸ್ ಕ್ರೆಡಿಟೆಡ್ ಟು ಅವರ್ ಅಕೌಂಟ್. ನಮ್ಮ ಅಕೌಂಟಿಗೆ ಹಣ ಹಾಕಿದ್ದಾನೆ. ಎಂತ ಹಣ ಹಾಕಿದ್ದು ಮಕ್ಕಳೇ? ಇಂಟ್ರೆಸ್ಟ್, ಬಡ್ಡಿ ಇರಬಹುದು, ನಮ್ಮ ಬ್ಯಾಲೆನ್ಸ್ನ ಮೇಲೆ ಬಡ್ಡಿ ಇರಬಹುದು, ಆರ್ ಡಿವಿಡೆಂಟ್ ಆರ್ ಇಂಟ್ರೆಸ್ಟ್ ಕಲೆಕ್ಟೆಡ್, ಆರ್ ಇಟ್ ಮೇ ಬಿ ಅಮೌಂಟ್ ರಿಸೀವ್ಡ್ ಫ್ರಮ್ ಸಮ್ ಅದರ್ ಪಾರ್ಟಿ. ಐ ಮೀನ್ಸ್ ಅವರ್ ಕಸ್ಟಮರ್ ಡೈರೆಕ್ಟ್ಲಿ ಡೆಪಾಸಿಟ್ ದ ಅಮೌಂಟ್ ಟು ಅವರ್ ಪಾಸ್ಬುಕ್. ನಮ್ಮ ಪಾಸ್ಬುಕ್ಗೆ, ನಮ್ಮ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟ್ ಆಗಿ ಅಮೌಂಟ್ ಡೆಪಾಸಿಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ನಮ್ಮ ಅಕೌಂಟಿಗೆ ಹಣ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಬೈ ದ ರೆಫರೆನ್ಸ್ ಆಫ್ ಪಾಸ್ಬುಕ್ ಎಂಟ್ರಿ. In that time we have to record it on the debit side of cash book in bank column. For example, rupees 200, that is to interest. Okay, to interest or dividend, whatever it may be. Okay, to interest or to dividend, ಎಂತ ಸಿಕ್ಕಿದ್ದು? According to my assumption it is interest. So to interest ಅಂತ ಹೇಳಿ ಬ್ಯಾಂಕ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡಬೇಕು ಬ್ಯಾಂಕ್ ಕಾಲಮ್ ಅಲ್ಲಿ. Why bank column? Because in passbook it gives the information that amount is credited to our account in the passbook. ಪಾಸ್ಬುಕ್ ಅಲ್ಲಿ ನಮ್ಮ ಅಕೌಂಟಿಗೆ ಹಣ ಬಿದ್ದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಪಾಸ್ಬುಕ್ ಅಲ್ಲಿ ಎಂಟ್ರಿ ಆಗಿದೆ, ಹಾಗಾದ್ರೆ ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಆಗಬೇಕಲ್ವಾ? ದಿಸ್ ಇಸ್ ಕ್ಯಾಶ್ ಬುಕ್ ನೋ. ಸೊ ಟು ಶೋ ದ ಸೇಮ್ ಎಂಟ್ರಿ ಇನ್ ಕ್ಯಾಶ್ ಬುಕ್ ವಿ ಹ್ಯಾವ್ ಟು give the entry on the debit side of the cash book, but remember in bank column. Okay, so bank column ಅದನ್ನೇ ಇಲ್ಲಿ ಹೇಳಿದ್ದು, ಮತ್ತೆ ಹೇಳ್ತೇನೆ. If a bank credit the firm account on account of interest on bank balance, dividend collected, etc., ಅಂದ್ರೆ ನಮ್ಮ ಅಕೌಂಟಿಗೆ ಹಣ ಬಂದದ್ದು ಪಾಸ್ಬುಕ್ ಅಲ್ಲಿ ಇದ್ರೆ, ಆವಾಗ ನಾವು ಟ್ರೇಡರ್ ಏನ್ ಮಾಡಬೇಕು? ದ ಎಂಟ್ರಿ ವಿಲ್ ಬಿ ಮೇಡ್ ಆನ್ ದ ಡೆಬಿಟ್ ಸೈಡ್ ಆಫ್ ಕ್ಯಾಶ್ ಬುಕ್ ಇನ್ ಬ್ಯಾಂಕ್ ಕಾಲಮ್. ಓಕೆ, ಸೊ ಬ್ಯಾಂಕ್ ಕಾಲಮ್ ಅಲ್ಲಿ ನಾವು ಕೂಡ ಎಂಟ್ರಿಯನ್ನು ತೋರಿಸಬೇಕು ಅಂತ. ಎಸ್, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಅಂತ ಉಂಟು ನೋಡಿ. ಓಕೆ, format of double column cash book, very important information. Okay, so format of double column cash book, based on this format only we are required to prepare the cash book. Okay, so format of double column cash book. 1 minute, single column na cash book ಅಂದ್ರೆ ಏನು ಗೊತ್ತಾ? ಸಿಂಗಲ್ ಕಾಲಮ್, ನಮ್ಮ ಪ್ರೀವಿಯಸ್ ಟಾಪಿಕ್. ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂದ್ರೆ ಎಲ್ಲ ಕಾಲಮ್ ಇರುತ್ತೆ, ಎಲ್ಲೋ ಕಾಲಮ್ ಇರುವುದಿಲ್ಲ. ಹಳದಿ ಕಾಲಮ್ ಇದೆ ಅಲ್ವಾ, ಯೆಲ್ಲೋ ಕಲರ್, ಅದು ಇಲ್ಲ. ಅಂದ್ರೆ ಯಾವ ಕಾಲಮ್ ಇಲ್ಲ? ಬ್ಯಾಂಕ್ ಕಾಲಮ್ ಇರಲಿಲ್ಲ, ಮತ್ತೆಲ್ಲವೂ ಸೇಮ್. ಎಲ್ಲಿ? ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್, ಆಲ್ಸೋ ಕಾಲ್ಡ್ as one column cash book, also called as simple column cash book. ಇದು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆದ ಕಾರಣ one cash column, another one is bank column, one cash column, another one is bank column are there. Yes, debit side, credit side. So ಇಲ್ಲಿ ತನಕ ಡೆಬಿಟ್ ಸೈಡ್ ಆಫ್, ಇಲ್ಲಿ ತನಕ. ಓಕೆ, ಇದರಿಂದ ಆಚೆ ಡೆಬಿಟ್ ಸೈಡ್, ಅದರಿಂದ ಈಚೆ ಕ್ರೆಡಿಟ್ ಸೈಡ್. ಫಸ್ಟ್ ಡೇಟ್, ರಿಸಿಟ್, ಲೆಜರ್ ಫೋಲಿಯೋ, ಕ್ಯಾಶ್, ಬ್ಯಾಂಕ್, ಡೇಟ್, payment, ledger folio, cash, bank. Okay, so this is about the format of cash book. I mean double column cash book. ಇದು ಡಬಲ್ ಕಾಲಮ್ ಕ್ಯಾಶ್ ಬುಕ್ಕಿನ ಫಾರ್ಮ್ಯಾಟ್. ಅರ್ಥ ಆಯ್ತಾ? ಯಾವುದೆಲ್ಲ? ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಇನ್ ಡೆಬಿಟ್ ಸೈಡ್ ಡೇಟ್, ರಿಸಿಟ್, ಲೆಜರ್ ಫೋಲಿಯೋ, ಕ್ಯಾಶ್, ಬ್ಯಾಂಕ್. ಡೇಟ್, ಪೇಮೆಂಟ್, ಲೆಜರ್ ಫೋಲಿಯೋ, ಕ್ಯಾಶ್, ಬ್ಯಾಂಕ್. ಸಿ, ಡೆಬಿಟ್ ಸೈಡ್ ರಿಸಿಟ್, ಕ್ರೆಡಿಟ್ ಸೈಡ್ ಪೇಮೆಂಟ್. ಓಕೆ, ಡೆಬಿಟ್ ಸೈಡ್ ರಿಸಿಟ್, ಹಣ ಬರುವುದು, ಕ್ರೆಡಿಟ್ ಸೈಡ್ ಪೇಮೆಂಟ್. ರಿಸಿಟ್ ಎಲ್ಲಿಗೆ? ರಿಸಿಟ್ ಟು ದ ಕ್ಯಾಶ್, ರಿಸಿಟ್ ಟು ದ ಬ್ಯಾಂಕ್. ಪೇಮೆಂಟ್ ಎಲ್ಲಿಂದ? ಪೇಮೆಂಟ್ ಫ್ರಮ್ ಕ್ಯಾಶ್, ಪೇಮೆಂಟ್ ಫ್ರಮ್ ದ ಬ್ಯಾಂಕ್. ಸಿ, ಲೈಕ್ ದಿಸ್, ಈ ತರ ಕ್ಯಾಶ್ ಬರುವುದು ಡ್ರವರಿಗೆ, ಕ್ಯಾಶ್ ಬರುವುದು ಬ್ಯಾಂಕಿಗೆ, ಕ್ಯಾಶ್ ಹೋಗುವುದು ಡ್ರವರಿಂದ, ಕ್ಯಾಶ್ ಹೋಗುವುದು ಬ್ಯಾಂಕಿನಿಂದ. ಓಕೆ, ಇನ್ ಸಚ್ ಎ ವೇ ವಿ ಹ್ಯಾವ್ ಟು ರೆಕಾರ್ಡ್. ಇನ್ ನೆಕ್ಸ್ಟ್ ಸ್ಲೈಡ್
ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನುಂಟು ನೋಡಿ. 12 mark problems. Okay, so double column cash book, that is 12 mark problems. So as far as 12 mark problem is concerned, we have to draw the columns of cash book. If amount directly deposited into bank, one entry. If amount directly received by business, one entry. If direct payment by the business, one entry. And if direct payment from the bank, one entry. If there is a deposit to bank and if there is withdraw from bank, two entry which is called contra entry. Contra entry ಬರೋದು ಎರಡೇ ಸಂದರ್ಭಗಳಲ್ಲಿ ಮಕ್ಕಳೇ, ಅದರಲ್ಲಿ ಕನ್ಫ್ಯೂಷನ್ಸ್ ಇಲ್ಲ. ಒಂದು ಡೆಪಾಸಿಟ್ ಟು ಬ್ಯಾಂಕ್, another one is withdraw from bank. See, whenever there is a deposit to bank, we have to show two entries because one entry to show withdrawn of cash from the drawer and another one is the amount deposited into bank. And as far as withdrawn from the bank is concerned, two entry, one for to show the amount withdrawn from the bank column, another one is same amount received by the business. Okay, same amount is received by the business in cash column, so two entries are required as far as a deposit to bank and withdraw bank is concerned, which is called contra entry. ಅದಕ್ಕೆ contra entry ಅಂತ ಹೇಳುದು ಮಕ್ಕಳೇ. in examination this is the common question that what is contra entry. contra entry ಅಂದ್ರೆ ಏನು? See, contra entry means ಒಂದು ಬಿಸಿನೆಸ್ ಟ್ರಾನ್ಸಾಕ್ಷನ್ಗಿರುವ ಎರಡು ಆಸ್ಪೆಕ್ಟ್ಗಳನ್ನು, ಐ ಮೀನ್ ಎಂಟ್ರಿಗಳನ್ನ ಒಂದೇ ಬುಕ್ ಅಲ್ಲಿ ಬರೆಯುವಂತದ್ದು. ಓಕೆ, ಸೊ ದಟ್ ಈಸ್ ಕಾಲ್ಡ್ ಕಾಂಟ್ರಾ ಎಂಟ್ರಿ. ಕಾಂಟ್ರಾ ಎಂಟ್ರಿ ಬರುವಂತದ್ದು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಲ್ಲಿ ಮಾತ್ರ, ಅಕೌಂಟೆನ್ಸಿಯಲ್ಲಿ ಬೇರೆಲ್ಲೂ ಬರುವುದಿಲ್ಲ. Whenever amount deposited to bank and withdraw from bank, the two entries are required. Such and two entries are recorded in same book. But nodili, business started. What is the journal entry for business started? Cash account debtor to capital. Cash li capital antalo, capital ಅಲ್ಲಿ ಕ್ಯಾಶ್ ಅಂತಲೂ ಬೇರೆ ಬೇರೆ ಅಕೌಂಟ್ ಅಲ್ಲಿ ಬರೀತೀರಿ ಮಕ್ಕಳೇ. ಸ್ಯಾಲರಿ ಪೇಯ್ಡ್, ವಾಟ್ ಇಸ್ ಎಂಟ್ರಿ? ಸ್ಯಾಲರಿ ಪೇಯ್ಡ್, ವಾಟ್ ಇಸ್ ಎಂಟ್ರಿ? ವೆನ್ ಸ್ಯಾಲರಿ ಪೇಯ್ಡ್, ಜರ್ನಲ್ ಎಂಟ್ರಿ ಇಸ್ ಸ್ಯಾಲರಿ ಅಕೌಂಟ್ ಡೇಟರ್ ಟು ಕ್ಯಾಶ್. ಆವಾಗ ನೀವೇನ್ ಮಾಡ್ತೀರಿ? ಸ್ಯಾಲರಿಯಲ್ಲಿ ಟು ಕ್ಯಾಶ್ ಅಂತಲೂ, ಲೆಜರಲ್ಲಿ ಸ್ಯಾಲರಿಯಲ್ಲಿ ಟು ಕ್ಯಾಶ್ ಅಂತಲೂ, ಕ್ಯಾಶ್ ಅಲ್ಲಿ ಬೈ ಸ್ಯಾಲರಿ ಅಂತಲೂ ಬರೀತೀರಿ ಅಲ್ವಾ? ಐ ಮೀನ್ ಟೂ ಎಂಟ್ರೀಸ್ ಆಫ್ a transaction are recorded in different books, different account. But here in the case of contra entry, the two aspects of a transaction is recorded in same book. For example, ಇಲ್ಲಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡಿದಾಗ ಎರಡು ಎಂಟ್ರಿಗಳು ಕ್ಯಾಶ್ ಅಂಡ್ ಬ್ಯಾಂಕ್. ಓಕೆ, ಟು ಕ್ಯಾಶ್ ಬೈ ಬ್ಯಾಂಕ್ ಅಂತ ಒಂದೇ ಬುಕ್ ಅಲ್ಲಿ ಬರೀತೀರಿ. ಯಾವ ಬುಕ್ ಅಲ್ಲಿ? ದಟ್ ಈಸ್ ಅ ಟೂ ಕಾಲಮ್ ಕ್ಯಾಶ್ ಬುಕ್. therefore that is called contra entry. So contra entry means the two aspects of a transaction are recorded in same book, which is called a contra entry. Student, as far as a double column cash book is concerned, there is no 6 mark question. ಅದರಲ್ಲಿ 6 mark questions ಬರುವುದಿಲ್ಲ. ಓಕೆ, ಡೈರೆಕ್ಟ್ ಆಗಿ 12 ಮಾರ್ಕಿನ ಕ್ವಶನ್ ಇರುವಂತದ್ದು. ಇನ್ ನೆಕ್ಸ್ಟ್ ಸ್ಲೈಡ್, ಇನ್ ನೆಕ್ಸ್ಟ್ ವಿಡಿಯೋ ಐ ವಿಲ್ ವರ್ಕ್ ಔಟ್ 12 mark ಪ್ರಾಬ್ಲಮ್ಸ್ ಆಫ್ ಡಬಲ್ ಕಾಲಮ್ ಕ್ಯಾಶ್ ಬುಕ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನು ವರ್ಕ್ಔಟ್ ಮಾಡ್ತೇನೆ. ಓಕೆ, ಆದ್ರೆ ನೆಕ್ಸ್ಟ್ ಸ್ಲೈಡ್ ಒಮ್ಮೆ ತೋರಿಸಿ. ನೆಕ್ಸ್ಟ್ ಸ್ಲೈಡ್ ನಿಮ್ಮ ಕ್ಲಾಸ್ ಗ್ರೂಪಿಗೆ, ಆಯ್ತಾ? ನಿಮ್ಮ ಕ್ಲಾಸ್ ಗ್ರೂಪಿಗೆ ಈ ಪ್ರಾಬ್ಲಮ್ಗಳನ್ನು ನಾನು ಆಲ್ರೆಡಿ ಹಾಕಿದ್ದೇನೆ. ನಿಮ್ಮ ಕ್ಲಾಸ್ ಗ್ರೂಪಿಗೆ ಈ ಪ್ರಾಬ್ಲಮ್ಗಳನ್ನು ನಾನು ಆಲ್ರೆಡಿ ಹಾಕಿದ್ದೇನೆ. ಇನ್ನೂ ಉಂಟು, ಇನ್ನು ಕೆಳಗೆ. ಅದನ್ನು ಅವರು ಒಮ್ಮೆ ಜಸ್ಟ್ ತೋರಿಸಿ ಅವರಿಗೆ. ನೋಡಿ, ಇದು ನಾನು ಕ್ಲಾಸ್ ಗ್ರೂಪಿಗೆ ಆಲ್ರೆಡಿ ಹಾಕಿದ್ದೇನೆ ಈ ಪ್ರಾಬ್ಲಮ್ಗಳನ್ನು, ಆಯ್ತಾ? ಸೊ ನೀವೇನು ಮಾಡಬೇಕು ಅಂತಂದರೆ, ನೀವು ಅದನ್ನು ಬರ್ಕೊಳ್ಳಿ. ಬಿಫೋರ್ ಐ ಆಮ್ ಗೋಯಿಂಗ್ ಟು ವರ್ಕ್ಔಟ್ ದ ಪ್ರಾಬ್ಲಮ್. ಓಕೆ, ಬಿಫೋರ್ ಐ ಆಮ್ ಗೋಯಿಂಗ್ ಟು ವರ್ಕ್ಔಟ್ ದ ಪ್ರಾಬ್ಲಮ್ ನೀವು ಬರ್ಕೊಳ್ಳಿ. ಇನ್ನೂ ಕೆಳಗಿರ್ಬೇಕು ತುಂಬ, ಆಯ್ತಾ? ಸೊ ಅದನ್ನು ಬರ್ಕೊಳ್ಳಿ, ಆವಾಗ ನಿಮಗೆ ಅದು ಈಸಿ ಆಗ್ತದೆ. ನೆಕ್ಸ್ಟ್ ಅದನ್ನು ನಾನು ವರ್ಕೌಟ್ ಮಾಡಬೇಕಾದ್ರೆ. ಐ ಆಮ್ ನಾಟ್ ಗಿವಿಂಗ್ ಎನಿ ಆನ್ಸರ್ ಫಾರ್ ದ ಸೇಮ್ ಇನ್ ಯುವರ್ ನೋಟ್ಸಲ್ಲಿ ನಿಮಗೆ ಅದಕ್ಕೆ ಆನ್ಸರ್ ನಾನು ಕೊಡಲಿಲ್ಲ ಅಥವಾ ಕೊಡೋದು ಕೂಡ ಇಲ್ಲ. ಓಕೆ, ಸೊ ಯು ಹ್ಯಾವ್ ಟು ವಾಚ್ ದ ವಿಡಿಯೋ ಕ್ಲಾಸಸ್. ನೀವು ಈ ವಿಡಿಯೋಗಳನ್ನೇ ವಾಚ್ ಮಾಡಿ ಅದಕ್ಕೆ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಎಸ್, ದೀಸ್ ಆರ್ ದ ವೇರಿಯಸ್ ಪ್ರಾಬ್ಲಮ್ಸ್. ಓಕೆ, ತುಂಬ ಪ್ರಾಬ್ಲಮ್ ಇದೆ. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ವರ್ಕ್ಔಟ್ ದ ಸೇಮ್. ಸ್ಟೂಡೆಂಟ್, ಐ ಹೋಪ್ ಯು ಆರ್ ಕಮಿಟೆಡ್ ಟು ದ study. Take care. That's all. Thank you.